ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕ ಸಮರ. 10 ಅಧಿಕಾರಿಗಳ ಮೇಲೆ 40 ಕಡೆ ಲೋಕಾಯುಕ್ತ ದಾಳಿ. ರಾಜ್ಯಾದ್ಯಂತ ಅಧಿಕಾರಿಗಳು ಭ್ರಷ್ಟಾಚಾರದ ಆರೋಪ ಯಾರು ಎದುರಿಸ್ತಾ ಇದ್ರು ಅವರ ವಿರುದ್ಧ ಲೋಕ ಸಮರ. 10 ಅಧಿಕಾರಿಗಳ ಮೇಲೆ 40 ಕಡೆ ಲೋಕಾಯುಕ್ತ ದಾಳಿ. ಬೆಂಗಳೂರು, ಮಂಡ್ಯ, ಮೈಸೂರು, ಹಾಸನದಲ್ಲಿ ದಾಳಿ ನಡೆಸಲಾಗಿದ್ದು, ಚಿಕ್ಕಮಗಳೂರಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪ ಹೊತ್ತ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕ ಅಧಿಕಾರಿಗಳು. ಈ ಅಧಿಕಾರಿಗಳ ಮನೆ, ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಸಂಬಂಧಿಕರ ಮನೆ ಮತ್ತೆ ಫಾರ್ಮ್ ಹೌಸ್ನಲ್ಲೂ ಕೂಡ ಪರಿಶೀಲನೆ ನಡೆಸಲಾಗಿದೆ. ನಾವು ಗಮನಿಸಬಹುದು ದಾಳಿ ನಡೆದಿರುವಂತಹ ಮನೆಗಳ ದೃಶ್ಯ. ಎಲ್ಲೆಲ್ಲಿ ದಾಳಿ ಆಗಿದೆ? ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಹಾಸನ, ಬೆಂಗಳೂರು ಸೇರಿದಂತೆ 10 ಕಡೆಗಳಲ್ಲಿ ಇನ್ನು ಆದಾಯಕ್ಕಿಂತ ಮೀರಿ ಸಂಪಾದನೆ ಮಾಡಿರುವಂತಹ ಅಧಿಕಾರಿಗಳು ಈ ದಾಳಿಯ ಹಿಟ್ ಲಿಸ್ಟ್ನಲ್ಲಿರೋದು. ಮಂಡ್ಯದಲ್ಲಿ PWD ಹರ್ಷ ಮನೆ ಮೇಲೆ, ಕಚೇರಿ, ಸಂಬಂಧಿಕರ ಮನೆ ಮೇಲೂ ಕೂಡ ಲೋಕ ದಾಳಿ ನಡೆದಿದೆ. ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವಂತಹ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಮಂಡ್ಯದ ಕಚೇರಿ, ಕಲ್ಲಹಳ್ಳಿಯಲ್ಲಿರುವಂತಹ ಮಾವನ ಮನೆ, ನಾಗಮಂಗಲದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲೂ ಕೂಡ ಪರಿಶೀಲನೆ ನಡೆಸಲಾಗಿದ್ದು, ಮಂಡ್ಯ ಲೋಕಾಯುಕ್ತ SP ಸಜೀತ್ ನೇತೃತ್ವದಲ್ಲಿ ರೇಡ್ ನಡೆಸಲಾಗಿರೋದು. ರಾಜ್ಯಾದ್ಯಂತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಲೋಕ ಸಮರ ಸಾರಿರೋದು. ಯಾರ್ಯಾರು ಆದಾಯಕ್ಕಿಂತ ಮೀರಿ ಹಣವನ್ನು ಸಂಪಾದನೆ ಮಾಡಿದ್ದಾರೋ ಅಂಥವರ ನಿವಾಸ, ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈಗ ಎಲ್ಲೆಲ್ಲಿ ಲೋಕಾಯುಕ್ತ ದಾಳಿ ಆಗಿದೆ ಮತ್ತೆ ಇವರ ವಿರುದ್ಧ ಆರೋಪ ಏನೇನಿತ್ತು, ಈಗ ಅದಕ್ಕೆ ತಕ್ಕಂತೆ ದಾಳಿ ಸಂದರ್ಭದಲ್ಲಿ ಏನೋ ಸಿಕ್ಕಿದ್ಯಾ? ಖಂಡಿತ ಸುಕನ್ಯಾ, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 10 ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ಅನ್ನು ನೀಡಿದ್ದಾರೆ. ಪ್ರಮುಖವಾಗಿ ರಾಜ್ಯದ ಏನು ತುಮಕೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಜೊತೆಗೆ ಹಾಸನ, ಮಂಗಳೂರು, ವಿಜಯನಗರ, ಈ ರೀತಿಯಾಗಿ 10 ರಾಜ್ಯಗಳಲ್ಲಿ 10 ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ದಾಳಿಯನ್ನು ಮಾಡಲಾಗಿರುವಂಥದ್ದು. ಇಲ್ಲಿ ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ, ಅಂದರೆ ಏನೊಂದು ಅಕ್ರಮ ಆಸ್ತಿ ಗಳಿಕೆ ಒಂದು ಆರೋಪ ಏನು ಕೇಳಿ ಬಂದಿದೆ, ಆ ಸಂಬಂಧವಾಗಿ ಈಗಾಗಲೇ ಒಂದು ದಾಳಿಯನ್ನು ಮಾಡಿ ಒಂದು ಪರಿಶೀಲನಾ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮಂಡ್ಯದ PWD ಆಗಿರುವಂತಹ ಹರ್ಷಗೆ ಸೇರಿದಂತಹ ಮಂಡ್ಯದಲ್ಲಿರುವಂತಹ ಸ್ಥಳಗಳಲ್ಲಿ ದಾಳಿ ಮಾಡಿರುವಂತಹ ಅಧಿಕಾರಿಗಳು ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. ವಿದ್ಯಾರಣ್ಯಪುರದಲ್ಲಿರುವಂತಹ ಒಂದು ಬಾಡಿಗೆ ಮನೆ ಏನಿದೆ, ಆ ಮನೆಗೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿ ಒಂದು ಪರಿಶೀಲನೆಯನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಏನು ರಾಜ್ಯದಲ್ಲಿ ಈಗ ಇವತ್ತು ನಡೀತಾ ಇರುವಂತಹ ಒಂದು ದಾಳಿ ಏನಿದೆ, ಒಟ್ಟು 10 ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 40 ಕಡೆ ಈಗಾಗಲೇ ಒಂದು ದಾಳಿಯನ್ನ ಮಾಡಲಾಗಿರುವಂಥದ್ದು. ಈ ದಾಳಿಯ ವೇಳೆ ಈಗಾಗಲೇ ಸಾಕಷ್ಟು ದಾಖಲೆಗಳಾಗಿರ್ಬೋದು, ಒಂದಿಷ್ಟು ನಗದಾಗಿರ್ಬೋದು, ಈ ರೀತಿಯಾದಂತಹ ಒಂದು ವಸ್ತುಗಳು ಕೂಡ ಸಿಗ್ತಾ ಇರುವಂಥದ್ದು. ಇವೆಲ್ಲವನ್ನೂ ಕೂಡ ಈಗಾಗಲೇ ಒಂದು ತಾಳೆ ಹಾಕುವಂಥದ್ದು. ಜೊತೆಗೆ ಈಗಾಗಲೇ ಏನು ಬಂದಿರುವಂತಹ ಆರೋಪ ಏನಿದೆ, ಆ ಆರೋಪಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಸೂಕ್ತವಾದಂತಹ ಒಂದು ಮಾಹಿತಿಗಳೇನಿವೆ ಅವೆಲ್ಲವನ್ನೂ ಕೂಡ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಒಂದು ದಾಳಿಯ ಒಂದು ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಸುಕನ್ಯಾ, ಓಕೆ, ಧನ್ಯವಾದ ಜಗದೀಶ್.